ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೋಮವಾರ ಸರಸ್ವತಿ ಪೂಜೆ ಇರೋದ್ರಿಂದ ಇಲ್ಲಿ ನಾನು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೆ. ಫಸ್ಟ್ ಇಲ್ಲಿ ಒಂದು ಉಂಡೆ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಉಂಡೆ ಫುಲ್ಲು ಬೆಲ್ಲನ ಕುಟ್ಟಿ ನಾನು ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಪಾಕ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ಅಕ್ಕಿ ಬೇಳೆ ಎಲ್ಲ ಇಡ್ಬೋದು ಅಂತ. ಇಲ್ಲಿ ಒಂದು 3/4 ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು ಲೋಟ ಇನ್ನೊಂದು ಚೂರು ಒಂದು ಹಿಡಿಯಷ್ಟು ಅಕ್ಕಿನ ಹಾಕಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದೇನು ಜಾಸ್ತಿ ಹೊತ್ತು ಹುರಿಯೋದು ಬೇಡ, ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ವಾಸನೆ ಬರ್ತಿದ್ದಂಗೆ ನಾವು ಆಫ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಈಗ ಕೂಗಕ್ಕೆ ಇಡ್ಬೋದು. ಚೆನ್ನಾಗಿ ಹುರಿದ್ಬಿಟ್ಟು ಈಗ ನೀರು ಹಾಕಿ ತೊಳೆದು ಇವಾಗ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಲವಂಗ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ನಾನು ಮರ್ತು ಬಿಡ್ತೀನಿ ಲವಂಗನ. ಸೊ ಇವಾಗ ಕುಕ್ಕರ್ ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಕೂಲು ಆಗಿದೆ ಇವಾಗ. ಇದು ಆ್ಯಕ್ಚುಲಿ ನೆನ್ನೆ ನನ್ನ ಕಸಿನ್ ಮನೆಗೆ ಹೋಗಿದ್ದೆ, ಬೊಂಬೆ ನೋಡ್ಕೊಂಬರೋಣ ಅಂತ ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿಟ್ಟಿದ್ದಾಳೆ ಅವಳಂತೂ ಬೊಂಬೆ. ಸೊ ಅದು ನನಗೆ ಹೋಗೋದಕ್ಕೆ ಒಂದು ಗಿಫ್ಟ್ ಕೊಟ್ಟಳು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂದ್ಬಿಟ್ಟು ಇವಾಗ ನೋಡ್ತಾಯಿದ್ದೀನಿ ಏನು ಅಂದ್ಬಿಟ್ಟು. ಇದು ಒಂದು ಸೆರಾಮಿಕ್ ಒಂದು ಜಾರು ಹಂಡಿ ಥರ. ಅದು ತುಂಬಾ ಚೆನ್ನಾಗಿತ್ತು ಕಲರು. ನಾನು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ ಈ ಕಲರ್ಗೋಸ್ಕರ. ನನಗೆ ಈ ಕಲರೇ ಸಿಕ್ಕಿರಲಿಲ್ಲ, ಆರೆಂಜ್ ಕಲರು. ಇದರಲ್ಲಿ ಏನು ಬೇಕಾದ್ರೂ ಉಪ್ಪು ಅಥವಾ ಹುಣಸೆಹಣ್ಣು ಏನು ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಮೊಸರು ಬೇಕಾದ್ರೂ ಹಾಕಿಡ್ಬೋದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ಕಲರ್ಫುಲ್ಲಾಗಿ. ಸೊ ಇವಾಗ ಕುಕ್ಕರು ಕೂಲಾಗಿ ಓಪನ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಅಕ್ಕಿ ಮತ್ತು ಹೆಸರುಬೇಳೆ. ಸೊ ಲವಂಗನೂ ಹಾಕಿದ್ನಲ್ಲ, ಅದು ಮಧ್ಯೆ ಕಪ್ಪಗೆ ಕಾಣಿಸುತ್ತೆ ನಿಮಗೆ. ಚೂರು ನೀರು ಹಾಕಿ, ತುಂಬ ಗಟ್ಟಿಯಾಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದೆ. ಇವಾಗ ಬೆಲ್ಲ ಪಾಕ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರಾಗಿದೆ, ನಾವು ಕುದಿಯೋಕ್ಕಿಟ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಸೊ ಈಗ ಕುದಿಯೋಕ್ಕಿಟ್ಟಿದ್ದೀನಿ ನಾನು. ಸೊ ಇದೊಂದು ಅರ್ಧ ಕುದೀತಿದ್ದಂಗೆ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಮುಂಚೆನೇ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಎಷ್ಟು ಸ್ವಲ್ಪ ಗಟ್ಟಿಯಾದಕ್ಕೆ ಬರ್ತಾ ಇದೆ ಇದು ಇವಾಗ. ಮತ್ತು ಇಲ್ಲಿ ತುಪ್ಪ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಸ್ವೀಟ್ಗೆ. ಸ್ವಲ್ಪ ಒಂಚೂರು ಜಾಸ್ತಿನೇ ಹಾಕಿದೆ ನಾನು ಅಂತ ಹೇಳ್ಬೋದು. ನಮ್ಮಮ್ಮ ಹೇಳ್ತಾರೆ ಯಾವಾಗಲೂ ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವೀಟ್ಗಳಿಗೆ ಅಂತ. ನಾನು ಒಂಚೂರು ತುಪ್ಪ ಜಾಸ್ತಿನೇ ಹಾಕಿದ್ದೀನಿ. ಕಲರು ಬೆಲ್ಲ ಸ್ವಲ್ಪ ಬೇರೆ ಕಲರ್, ಒಂಚೂರು ಕಲರ್ ಕಪ್ಪಿರೋದು ತೊಗೊಂಡ್ರೆ ಬೆಲ್ಲ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ಇದಷ್ಟು ಬೆಲ್ಲ ಕಲರ್ ಇರಲಿಲ್ಲ. ಸೊ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋಕ್ಕೆ ನಾನು ತುಪ್ಪನ ಹಾಕಿ ಕಾಯಕ್ಕೆ ಇಟ್ಕೋಬೇಕು. ಹಾಗೆ ಇಲ್ಲೊಂದು ಕಡೆ ಏಲಕ್ಕಿ ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ ತುಪ್ಪ ನೋಡಿ ಸೈಡಲ್ಲಿ ಹೆಂಗೆ ಜಿನಗ್ತಾ ಇದೆ, ಎಷ್ಟು ತುಪ್ಪ ಇದೆ ಅಂತ ಇದು ಅಂತ. ತುಪ್ಪ ಹಾಕಿದ್ರೆ ನಿಮಗೆ ಟೇಸ್ಟೇ ಒಂಥರ ಸ್ಮೆಲ್ಲೇ ಬಂದುಬಿಡುತ್ತೆ ನಿಮಗೆ ಹಾಕಿದ ತಕ್ಷಣ. ಆ ಕುದಿಯೋಗ ಇದಕ್ಕೆ ಏಲಕ್ಕಿನೂ ಕುಟ್ಟಿ ಹಾಕ್ಕೊಂಡೆ. ಈಗ ಎಲೆ ಗೋಡಂಬಿ ದ್ರಾಕ್ಷಿ, ಒಂದೆರಡು ಬಾದಾಮಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ, ತುಪ್ಪದ ಒಗ್ಗರಣೆ. ಈಗ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಇದು ರೆಡಿ ಮಾಡ್ಕೊಂಡಿದ್ನಲ್ಲ ಪೊಂಗಲ್ಲು, ಅದನ್ನು ಇವಾಗ ಒಂದು ಬೌಲಲ್ಲಿ ಹಾಕಿ ದೇವ್ರ ಮುಂದೆ ಇಡ್ತಾಯಿದ್ದೀನಿ. ಸೊ ಮೇಲೆ ಅಲಂಕಾರಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಏಲಕ್ಕಿ ಸಿಪ್ಪೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಸರಸ್ವತಿ ಪೂಜೆಗೆ ಸ್ವೀಟ್ ಪೊಂಗಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.